ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೆಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಡೇ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಅಂತೇಳಿ ದೋಸೆ ಮಾಡಿ ಆಲೂಗಡ್ಡೆ ಸಾಗು ಮಾಡಿದ್ದೆ. ಇದು ಡೇ ಬಂದು ವೆಡ್ನೆಸ್ಡೇ, ಬುಧವಾರದ ದಿನ ಬೆಳಗ್ಗೆ ದೋಸೆ ಮಾಡಿ ಆಲೂಗಡ್ಡೆ ಸಾಗು ಮಾಡಿದ್ದೆ. ಆ್ಯಕ್ಚುಲಿ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಬೇಕು ಅಂತ ಹೊರಟೆ, ಬಟ್ ಸ್ವಲ್ಪ ಟೈಮ್ ಆಗುತ್ತೆ. ಇವತ್ತು ಕರಳೆ ಸಾಂಬಾರು ಮಾಡೋಣ, ಹಾಗೆ ಆ ರೆಸಿಪಿನ ನಿಮಗೆಲ್ಲ ಶೇರ್ ಮಾಡೋಣ ಅಂಥೇಳಿ ಬೇಗ ತಿಂಡಿ ಕೆಲಸ, ಮನೆ ಕೆಲಸ ಎಲ್ಲ ಮುಗಿಸೋಣ ಅಂತ ಹಾಲು ಸಾಗು ಮಾಡಿದೆ. ಅದು ಬೇಗ ದಿಢೀರಂತ ಆಗುತ್ತೆ ಅಂತೇಳಿ. ಅದ್ರ ಜೊತೆಗೆ ನೆನೆ ಇಡ್ಲಿ ಮಾಡಿದ್ದೆ, ಅದ್ರ ದೋಸೆ ಹಿಟ್ಟು ಮಿಕ್ಕೊಂಡಿತ್ತು, ಇಡ್ಲಿ ಹಿಟ್ಟು ಮಿಕ್ಕಿತ್ತು. ಸೊ ಅದಕ್ಕೆ ಸ್ವಲ್ಪ ರವೆನ ಕಲಿಸ್ಕೊಂಡು ದೋಸೆನ ಮಾಡ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇಡ್ಲಿಗೆ ಸ್ವಲ್ಪ ಅವಲಕ್ಕಿ ಎಲ್ಲ ಜಾಸ್ತಿ ಹಾಕೋದ್ರಿಂದ ದೋಸೆ ಹಾಗೆ ಹಾಕಿದ್ರೆ ತುಂಬ ಸಾಫ್ಟಾಗಿ ಮೆತ್ತಗೆ ಆಗಿಬಿಡುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗಬೇಕು, ಕ್ರಿಸ್ಪಿಯಾಗಿರೋವಂಥ ದೋಸೆ ಬೇಕು ಅಂತಂದರೆ ಸ್ವಲ್ಪ ರವೆನ ಕಲಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ, ಮತ್ತು ಮೇಲ್ಗಡೆ ತುಂಬ ಸಾಫ್ಟಾಗಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ದೋಸೆಗೆ ಎಣ್ಣೆ ಬದಲು ತುಪ್ಪ ಹಾಕ್ಕೊಂಡ್ರು ಅಷ್ಟೇ ತುಂಬ ಟೇಸ್ಟಿಯಾಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟಾಗಿ ನಾನು ಯಾವಾಗಲೂ ದೋಸೆಗೆ ತುಪ್ಪನೇ ಹಾಕ್ಕೊತೀನಿ. ಇಲ್ಲಿ ನಾನು ದೋಸೆ ಹಾಕ್ಕೊಂಡು ಹಾಗೆ ಮಗನ ಬಾಕ್ಸ್ನೂ ಕೂಡ ಪ್ಯಾಕ್ ಮಾಡ್ತಾಯಿದ್ದೆ. ಮಗನಿಗೆ ಮತ್ತು ಹಸ್ಬೆಂಡ್ಗೆ ಪ್ಯಾಕ್ ಮಾಡಿ ಅವ್ರನ್ನೂ ಕಳಿಸ್ತಾ ನಾನು ದೋಸೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ದೋಸೆ ಎಲ್ಲ ಹಾಕಿ ಮುಗಿಸಿದ ನಂತರ ಇವತ್ತು ಕರಳೆ ಸಾಂಬಾರು ಮಾಡಬೇಕು. ಹಾಗೆ ಹಸ್ಬೆಂಡ್ ಹೊರಗಡೆ ಗೇಟು ಮತ್ತು ಗ್ರಿಲ್ಲೆಲ್ಲ ಏನಿದೆ ಅದಕ್ಕೆ ಪೇಂಟ್ ಕೂಡ ಮಾಡ್ತಿದ್ದಾರೆ. ನಾವೀಗ ರೀಸೆಂಟಾಗಿ ಕಾರ್ ಶೆಡ್ ಮಾಡಿಸಿರೋದ್ರಿಂದ ಅದಕ್ಕೆಲ್ಲ ಸ್ವಲ್ಪ ಕಬ್ಬಣಕ್ಕೆಲ್ಲ ಸ್ವಲ್ಪ ಪೇಂಟ್ ಮಾಡಬೇಕಿತ್ತಲ್ವ. ಸೊ ಹಾಗಾಗಿ ಗೇಟ್ಗೆಲ್ಲ ಮಾಡಿಬಿಡೋಣ ಒಂದೇ ಸಲ ಅಂತೇಳಿ ಅದಕ್ಕೂ ಎಲ್ಲ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ರು ಸೆಕೆಂಡ್ ಶಿಫ್ಟ್ ಹೋಗ್ತಾರೆ. ಸೆಕೆಂಡ್ ಶಿಫ್ಟ್ ಹೋಗೋಷ್ಟರಲ್ಲಿ ಸ್ವಲ್ಪ ಕೆಲಸ ಅದು ಮುಗಿಸೋಣ ಅಂತೇಳಿ ಮಾಡ್ತಿದ್ದಾರೆ. ನಾನು ಮಗನಿಗೆ ಸ್ಕೂಲ್ ಟೈಮ್ ಆಗಿತ್ತು ಅಂತೇಳಿ ಅವನಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಇವಾಗ ಮಾರ್ಕೆಟ್ಗೂ ಕೂಡ ನಾನೇ ಹೋಗಬೇಕು. ಅವರು ಆ ಪೇಂಟ್ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರು ಇವಾಗ ಮಾರ್ಕೆಟ್ಗೆ ಹೋಗೋಕ್ಕಾಗಲ್ಲ, ಹೋಗಿ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ನಾನು. ಸೊ ಹಾಗಾಗಿ ಮಾರ್ಕೆಟ್ಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ತರಕಾರಿ ಏನು ಜಾಸ್ತಿ ಬೇಡ, ಕರಳೆ ಸಾಂಬಾರಿಗೆ ಬೇಕಾಗಿರುವಷ್ಟು ಮಾತ್ರ ತರಕಾರಿ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಯಾಕಂದರೆ ಸೊಪ್ಪೆಲ್ಲ ಇದೆ ಅಂತೇಳಿ ಅಮ್ಮ ಊರಿಂದ ಹೇಳಿದರು. ಸೊ ಹಾಗಾಗಿ ಇವಾಗ ಒಂದೇ ಸಲ ತೊಗೊಬಂದು ಇಟ್ಕೊಂಡ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ನನಗೆ ಬೇಕಾದಾಗ ತರಕಾರಿ ತೊಗೊಳ್ಳೋಣ ಅಂತೇಳಿ ಇವಾಗ ಮಾರ್ಕೆಟ್ಗೆ ಹೋಗಿ ಇವಾಗ ನನ್ನ ಕರಳೆ ಸಾಂಬಾರಿಗೆ ಎಷ್ಟು ತರಕಾರಿ ಬೇಕೋ ಅಷ್ಟು ಮಾತ್ರ ತೊಗೊಂಬರೋಣ ಅಂತೇಳಿ ಮಾರ್ಕೆಟ್ಗೆ ಹೊರಟಿದ್ದೀನಿ. ಮಾರ್ಕೆಟ್ಗೆ ಹೋಗಿ ಒಂದಷ್ಟು ತರಕಾರಿ ಮತ್ತು ಒಂದಷ್ಟು ಸೊಪ್ಪು ಎಲ್ಲ ತೊಗೊಬಂದೆ. ತುಂಬ ರೇಟ್ ಏನಿಲ್ಲ ತರಕಾರಿಗಳದೆಲ್ಲ, ಸ್ವಲ್ಪ ರೇಟ್ ಕಡಿಮೆ ಆಗಿದೆ, ರೀಸನಬಲ್ ಆಗಿದೆ, ಆರಾಮ್ಸೆ ತೊಗೊಬೋದು. ಸೊಪ್ಪು ಅಷ್ಟೇ ನನಗೆ ತುಂಬ ಕಡಿಮೆಗೆ ಸಿಕ್ತು. ಬೆರ್ಸೊಪ್ಪು ಅಂತ ಏನು ಹೇಳ್ತೀವಿ, ಹಳ್ಳಿ ಕಡೆ ಎಲ್ಲ ತೋಟದಲ್ಲಿ ಕುಯ್ಕೊಂಬರುವಂಥ ಸೊಪ್ಪೆಲ್ಲ ಇಟ್ಕೊಂಡಿದ್ರು. ಬರೀ ಅದು 10 ರೂಪಾಯಿಗೆ ಅಂತ ಹೇಳಿ ಮಾರ್ತಾಯಿದ್ರು. ನನ್ನ ಕರಳೆ ಸಾಂಬಾರಿಗೆ ಅದೇ ಬೇಕಾಗಿತ್ತು ನನಗೆ ಮೇಯ್ನಾಗಿ. ಅದನ್ನು ಕೂಡ ತೊಗೊಬಂದೆ. ಸ್ವಲ್ಪ ಜಾಸ್ತಿನೇ ಕೊಟ್ಟರು ಸೊಪ್ಪನ್ನ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿತ್ತು, ಮನೆಗೆ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು. ಹಾಗೆ ಸ್ವಲ್ಪ ಹೂವು ಕೂಡ ಬೇಕಿತ್ತು. ಹೂವು ತೊಗೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸೊಪ್ಪು, ಹಾಗೆ ಸಬ್ಸಿಗೆ, ಮೆಂತ್ಯ, ಪಾಲಕ್ಕು, ದಂಟು ಇದಿಷ್ಟು ಕೂಡ ಬಂದು ಕಟ್ ಮಾಡಿಟ್ಟಿದ್ರು. ಅದನ್ನು ಕೂಡ ತೊಗೊಬಂದು ಎಲ್ಲ ಸ್ವಲ್ಪ ನನಗೆ ಇವಾಗ ಕರಳೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಬಂದಿದ್ದೀನಿ, ಜಾಸ್ತಿ ತೊಗೊಂಬರಲಿಲ್ಲ. ಯಾಕಂದರೆ ಈ ಸಾಂಬಾರು ಮಾಡಿದ್ರೆ ಒಂದು 2 ದಿವಸ ಇದೇ ಆಗಿಬಿಡುತ್ತೆ. ನಂತರ ಅಮ್ಮ ಊರಿಂದ ಸೊಪ್ಪು ಕೂಡ ಕೊಟ್ಟು ಕಳಿಸ್ತಾ ಇರ್ತಾರೆ. ಸೊ ಹಾಗಾಗಿ ತರಕಾರಿ ಎಲ್ಲ ವೇಸ್ಟ್ ಆಗಬಾರ್ದು. ನನಗೆ ನಿಯರೆಸ್ಟ್ ಇರೋದ್ರಿಂದ ಮಾರ್ಕೆಟು ಬೇಗನೆ ಹೋಗಿ ತೊಗೊಂಬರ್ಬೋದು ನನಗೇನೇ ಬೇಕಿದ್ದರೂ ಕೂಡ. ಸೊ ಹಾಗಾಗಿ ಇವಾಗ ಸ್ವಲ್ಪನೇ ಈ ಕರಳೆ ಸಾಂಬಾರಿಗೆ ಏನು ಬೇಕು ತರಕಾರಿ, ಅದ್ರ ಜೊತೆಗೆ ಮನೇಲೂ ಸ್ವಲ್ಪ ತರಕಾರಿ ಇತ್ತು. ಹಾಗಾಗಿ ಇದಿಷ್ಟು ಮಾತ್ರ ತೊಗೊಂಬಂದಿದ್ದೀನಿ. ಕರಳೆ ಸಾಂಬಾರಿಗೆ ಎಲ್ಲ ಥರ ತರಕಾರಿ, ಎಲ್ಲ ಥರ ಕಾಳುಗಳು ಹಾಕಬೇಕು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ನಾನು ಕಾಳುಗಳನ್ನು ಕೂಡ ನೆನೆಸಿದ್ದೀನಿ. ಓವರ್ ನೈಟ್ ನೆನೆಸ್ಬೇಕು, ಬಟ್ ನನಗೆ ಇಲ್ಲಿ ರಾತ್ರಿ ಮರ್ತೋಗಿರೋದ್ರಿಂದ ಬೆಳಗ್ಗೆ ಎದ್ದು ನೆನೆಸ್ಕೊಂಡಿದ್ದೀನಿ, ಮಧ್ಯಾಹ್ನ ಅಡುಗೆ ಮಾಡೋದಲ್ವ ಅಂತೇಳಿ. ನಾನಿಲ್ಲಿ ಕಡಲೆಕಾಳು, ಹೆಸರು ಕಾಳು ಮತ್ತು ಬಟಾಣಿ, ಹುರುಳಿಕಾಳು
ಮತ್ತು ಹಲಸಂದಿ ಕಾಳು, ಈ ಥರ 5 ಥರ ಕಾಳುಗಳನ್ನ ನಾನಿಲ್ಲಿ ನೆನೆಸ್ಕೊಂಡಿದ್ದೀನಿ. ನೀವು ಇನ್ನೂ ಬೇರೆ ವೆರೈಟಿ ಕಾಳುಗಳಿದ್ರೂ ಕೂಡ ಅದನ್ನು ನೆನೆಸ್ಕೊಬೋದು. ಅವರೆಕಾಳು ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಅವರೆಕಾಳು ಖಾಲಿ ಆಗಿಬಿಟ್ಟಿತ್ತು, ನಾನು ಈ ಸಲ ದಿನಸಿ ತರಿಸೋದು ಮರ್ತಿದ್ದೆ. ಸೊ ಹಾಗಾಗಿ ನಾನು ಅವರೆಕಾಳನ್ನು ಸ್ಕಿಪ್ ಮಾಡಿದ್ದೀನಿ. ಇಲ್ಲ 5 ಥರ ಕಾಳುಗಳನ್ನ ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಕಾಳನ್ನ ನೆನೆಸೋಕ್ಕಿಟ್ಟೆ. ಇದು ಹಿಂದಿನ ದಿನವೇ ನಾನು ಕಡಲೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ನಮ್ಮ ನಾದಿನಿ ಊರಿಂದ ಕಡಲೆನ ಕಳಿಸಿದ್ರು. ಸೊ ಹಾಗಾಗಿ ಅದನ್ನು ಇವಾಗ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲ್ಗಡೆ ಈ ಥರ ಸಿಪ್ಪೆಗಳಿರುತ್ತೆ. ನಾವು ಜೋಳ ಎಲ್ಲ ಹೇಗೆ ಬಿಡಿಸ್ತೀವಿ ಸೇಮ್ ಅದೇ ರೀತಿ ಇದ್ರ ಮೇಲಿರುವಂತಹ ಹಾರ್ಡಾಗಿರುವಂತಹ ಸಿಪ್ಪೆಗಳನ್ನೆಲ್ಲ ಜೋಳದ್ದು ಹೇಗೆ ಬಿಡಿಸ್ತೀವಿ ಸೇಮ್ ಅದೇ ರೀತಿ ನಾವು ಇದನ್ನೆಲ್ಲ ಬಿಡಿಸ್ಕೋಬೇಕಾಗುತ್ತೆ. ಒಳಗಡೆ ಸಾಫ್ಟಾಗಿರುವಂತಹ ಲೇಯರ್ ಸಿಗೋವರೆಗೂ ಕೂಡ ನಾವು ಈ ಮೇಲ್ಗಡೆ ಲೇಯರ್ ಏನಿದೆ ಇದನ್ನೆಲ್ಲ ಕಂಪ್ಲೀಟಾಗಿ ಬಿಚ್ಕೋಬೇಕಾಗತ್ತೆ. ನಾನು ಇದೇ ಫಸ್ಟ್ ಟೈಮ್ ನಾನು ಕಡಲೆನ ಕ್ಲೀನ್ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು. ಯಾವಾಗಲೂ ನಮ್ಮ ಅತ್ತೆ ಎಲ್ಲ ಕ್ಲೀನ್ ಮಾಡಿ ನಮಗೆ ಕೊಟ್ಟು ಕಳಿಸ್ತಾಯಿದ್ರು. ಇಲ್ಲ ಅಂದರೆ ನನ್ನ ಹಸ್ಬೆಂಡ್ ಎಲ್ಲ ಮಾಡಿಕೊಡ್ತಾಯಿದ್ರು. ಸೊ ಇವಾಗ ಅವರು ಡ್ಯೂಟಿಗೆ ಹೋಗಿರೋದ್ರಿಂದ ಬರೋದು ಲೇಟ್ ಆಗುತ್ತೆ. ಸೊ ಬೆಳಗ್ಗೆಗೆಲ್ಲ ಇದು ರೆಡಿ ಮಾಡಿ ಒಂದು ದಿನ ನೀರಲ್ಲಿ ನೆನೆಸಿಟ್ರೆ ತಿನ್ನೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ನೀರಲ್ಲಿ ನೆನೆಸಿಡ್ಬೇಕಲ್ಲ, ಇದನ್ನೆಲ್ಲ ರೆಡಿ ಮಾಡಿ ಅಂತ ಹೇಳಿ ಇವಾಗ ಇದ್ರ ಕಡಲೆದೆಲ್ಲ ರೆಡಿ ಮಾಡ್ಕೊಂಬೋಣ ನಾನೇ ಅಂತ ಹೇಳಿ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಏನೋ ಕಲಿಯುವಂಥ ವಿದ್ಯೆ ಏನಲ್ಲ, ನೋಡಿ ಒಂದು ಸಲ ನೋಡಿದ್ರೆ ಯಾರು ಬೇಕಾದರೂ ಮಾಡ್ಕೊಳ್ಳೋಂಥದ್ದು. ನೋಡಿ ಈ ರೀತಿ ಸಿಪ್ಪೆ ಎಲ್ಲ ಬಿಡಿಸಿದ ನಂತರ ನಾವು ಕೋಸಂಬರಿಗೆಲ್ಲ ಸೌತೆಕಾಯಿನ ಹೇಗೆ ಹಚ್ಕೊತೀವಿ ಸೇಮ್ ಅದೇ ರೀತಿ ಹಚ್ಕೊಬೇಕಾಗತ್ತೆ. ಆದರೆ ಸ್ವಲ್ಪ ದಪ್ಪದಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಸಣ್ಣದಾಗಿಬಿಟ್ರೆ ತೊಳಿಬೇಕಾದ್ರೆ ಒಂದಷ್ಟು ಹೊರಟೋಗ್ಬಿಡುತ್ತೆ. ಮತ್ತು ಅದು ಬಾಯಿಗೆ ಸಿಕ್ಕಿದ್ರೆ ಆವಾಗ ಮಧ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ದಪ್ಪದಾಗಿ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಸ್ಟಾರ್ಟಿಂಗ್ ಹಚ್ಚಿದಾಗ ಸ್ವಲ್ಪ ಸಣ್ಣದು ಅಂತ ಅನಿಸ್ಬಿಡ್ತು. ಸೊ ಆಮೇಲೆ ಹೋಗ್ತಾ ನನಗೆ ಒಂದು ಐಡಿಯಾ ಬಂತು, ಸ್ವಲ್ಪ ದಪ್ಪದಾಗಿ ಹಚ್ಕೊಂಡೆ. ಸ್ವಲ್ಪ ಕಡಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇರಬೇಕಿತ್ತು ಅಂತ ಅನ್ನಿಸ್ತು. ಯಾಕಂದರೆ ವರ್ಷಕ್ಕೆ ಒಂದು ಸಲನಾದ್ರು ಕಡಲೆ ತಿನ್ನಬೇಕು ಅಂತಾರೆ. ಮಾಡಿದಾಗ ಅದು ತುಂಬ ಜಾಸ್ತಿನೇ ಆಗುತ್ತೆ. ಯಾಕಂದರೆ ಎಷ್ಟೊಂಥರ ಒಂದು 7-8 ಥರ ತರಕಾರಿ, 7-8 ಥರ 9 ಥರ ತರಕಾರಿ, ಒಂದು 9 ಥರ ಕಾಳುಗಳು, 9 ಥರ ಸೊಪ್ಪು ಈ ಥರ ಎಲ್ಲ ಹಾಕಬೇಕು ಅಂತ ಹೇಳಿದಾಗ ತುಂಬ ಸಾಂಬಾರು ಕ್ವಾಂಟಿಟಿ ಕೂಡ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ಎಲ್ಲರಿಗೂ ಹಂಚ್ಕೊಂಡು ತಿನ್ನಬೇಕು ಅಂತಲೂ ಕೂಡ ಹೇಳ್ತಾರೆ. ನಾನು ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಆಗಿಬಿಡುತ್ತಲ್ವ, ತರಕಾರಿ ಒಂದೊಂದು ಹಾಕ್ತೀನಿ ಅಂತಂದ್ರೂ ತರಕಾರಿ ಜಾಸ್ತಿ ಆಗಿಬಿಡುತ್ತೆ, ಕಡಲೆ ಕಡಿಮೆ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡೆ. ಈಕ್ವಲ್ ಆಗಿ ತುಂಬ ಚೆನ್ನಾಗಿ ಆಗಿತ್ತು. ನೋಡಿ ಈ ರೀತಿ ನಾನು ಸಣ್ಣದಾಗಿ ಹಚ್ಕೊತಾ ಇದ್ದೀನಿ. ತುಂಬ ಸಣ್ಣನೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಆಗಿರಬೇಕು. ಅದು ಬಾಯಿಗೆ ಸಿಗ್ತಾ ಇರಬೇಕು. ಮತ್ತು ಕಡಲೆ ಬೇಯೋದಿಲ್ಲ. ನಾವು ಕಡಲೆ ಬೇಯಿಸೋದು ಅನ್ನೋದು ಅದರಲ್ಲಿರುವಂಥ ಒಂದು ರಾ ಸ್ಮೆಲ್ ಏನಿರುತ್ತೆ, ಅದರಲ್ಲಿರುವಂಥ ಹಸಿ ವಾಸನೆ ಏನಿರುತ್ತೆ ಅದು ಹೋಗುತ್ತೆ ಹೊರತು ಅದು ತುಂಬ ಬೇಯೋದಿಲ್ಲ. ಅದು ತಿನ್ಬೇಕಾರೆಲ್ಲ ಬಾಯಿಗೆ ತುಂಬ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಅದೊಂಥರ ಚೆನ್ನಾಗಿರುತ್ತೆ. ತುಂಬ ಸಣ್ಣದಾಗಿ ಹಚ್ಬಿಟ್ರೆ ಆ ಕ್ರಂಚಿಯಾಗಿ ಸಿಗೋದಿಲ್ಲ. ಅದು ಒಂದು ತರಕಾರಿ ಥರನೇ ಆಗ್ಬಿಟ್ಟಿರುತ್ತೆ. ಅದೊಂದು ಕಡಲೆ ಸಾಂಬಾರು ತಿಂತಾಯಿದ್ದೀವಿ ಅನ್ನೋ ಫೀಲ್ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ದಪ್ಪದಾಗಿ ಹಚ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಎಲ್ಲ ಹಚ್ಕೊಂಡಿದ್ದ ನಂತರ ಇದನ್ನು ನಾವು ನೀರಲ್ಲಿ ನೆನೆಸಿಡ್ಬೇಕಾಗುತ್ತೆ. ನೋಡಿ ಇವಾಗ ಕಂಪ್ಲೀಟಾಗಿ ಎಲ್ಲನೂ ಕೂಡ ಹಚ್ಕೊಂಡಿದ್ದಾಗಿದೆ. ಈ ರೀತಿ ಹಚ್ಕೋಬೇಕು. ಈ ರೀತಿ ಹಚ್ಕೊಂಡಿದ್ದ ನಂತರ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಪಾತ್ರೆಗೆ ಶಿಫ್ಟ್ ಮಾಡಿ ಇದನ್ನು ನೀರಲ್ಲಿ ನೆನೆ ಹಾಕೋದಕ್ಕೆ ಇಟ್ಬಿಡ್ಬೇಕು. ಇದರಲ್ಲಿ ತುಂಬ ಸ್ಟಾರ್ಚ್ ಇರುತ್ತೆ. ಹಂಗಾಗಿ ಇದನ್ನು ಒಂದು ಸುಮಾರು ಸಲ ತೊಳಿಬೇಕು ಅಂತ ಹೇಳ್ತಾರೆ. ಒಂದು ದಿವಸ ನೀರಲ್ಲಿ ನೆನೆಸಿಟ್ರೆ ಅದರಲ್ಲಿರುವಂಥ ಸ್ಟಾರ್ಚ್ ಅಂತೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಒಂದು ಇಡೀ ದಿನ ಅಥವಾ ಓವರ್ ನೈಟ್ ಇದನ್ನು ನಾನು ನೀರಲ್ಲಿ ನೆನೆಸಿ ಇಡ್ತಾಯಿದ್ದೀನಿ. ಇವಾಗ ನೋಡಿ ಇದಕ್ಕೆ ನೀರು ತುಂಬಿಸಿ ಇದನ್ನು ನಾನು ಹಾಗೆ ಇಡ್ತಾಯಿದ್ದೀನಿ. ಈಗ ಇದನ್ನು ಇಟ್ಟು ಇದನ್ನು ನಾವು ನೆಕ್ಸ್ಟ್ ಡೇ ಯೂಸ್ ಮಾಡ್ಬೋದು. ಒಂದು 2 ದಿವಸನೂ ಕೂಡ ನೆನೆಸ್ತಾರೆ, ಆದರೆ ಒಂದು ದಿವಸ ನೆನೆಸಿದ್ರೆ ಸಾಕು. ನೋಡಿ ಈ ರೀತಿ ನೆನೆಸಿ ನಾನು ನೆನೆ ಬಿಟ್ಟಿದೆ. ನೋಡಿ ಕಾಳುಗಳನ್ನೂ ಕೂಡ ಬೆಳಗ್ಗೆ ನೆನೆಸಿದ್ನಲ್ಲ, ಅದು ಕೂಡ ಇವಾಗ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 3 ವಿಜಿಲ್ನ ತೊಗೊಂಡ್ರೆ ಇದು ಚೆನ್ನಾಗಿ ಬೇಯುತ್ತೆ. ನಾನು ಮೊದಲು ಬರೀ ಕಾಳುಗಳನ್ನ ಹಾಕ್ಕೊಂಡು ಕುಕ್ಕರಲ್ಲಿ ಒಂದು 3 ವಿಜಿಲ್ನ ತೊಗೊತಾ ಇದ್ದೀನಿ. ಇವಾಗ ನೆಂದಿರೋದ್ರಿಂದ 3 ವಿಜಿಲ್ ಸಾಕು. ಎಲ್ಲ ಕಾಳುಗಳು ಕೂಡ ಚೆನ್ನಾಗಿ ಬೇಯುತ್ತೆ. ಕಾಳು ಹಾಕಿ ಇದು ಮುಳುಗು ಅಷ್ಟು ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಹಾಕಿ 3 ವಿಜಿಲ್ನ ತೊಗೊಳೋದಕ್ಕೆ ಇವಾಗ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಇದನ್ನು ಇಟ್ಟು ನಂತರ ಬೇರೆ ಏನು ಪ್ರಿಪ್ರೇಷನ್ ಇದೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಇನ್ನು ಏನೇನೆಲ್ಲ ಮಾಡ್ಕೋಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ ನಂತರ ನಾನು ಫಸ್ಟು ಈಗ ಕಡಲೆ ರಾತ್ರಿಯೇ ನೆನೆಸಿಟ್ಟಿದ್ದೆ ಅಲ್ವಾ, ನೆನೆ ಸಂಜೆನೇ ನೆನೆಸಿದ್ದೆ. ಸೊ ಹಾಗಾಗಿ ಇವಾಗ ಇದನ್ನು ನಾನು ಇವಾಗ ತೊಳ್ಕೊತಾ ಇದ್ದೀನಿ. ಇದನ್ನು 7ರಿಂದ 8 ಸಲ ಈ ಥರ ಇಸುಕಿ ತೊಳಿಬೇಕಾಗತ್ತೆ. ಇದು ಮೊದಲು ಒಂದು 2-3 ಸಲ ತೊಳಿಬೇಕಾದ್ರೆ ತುಂಬ ಘಾಟ್ ಅಂತ ಅನಿಸುತ್ತೆ. ನಾವು ಆ್ಯಸಿಡ್ನ ಸ್ಮೆಲ್ ಮಾಡಿದಾಗ ಯಾವ ರೀತಿ ನಮಗೆ ಮೂಗು ಕಣ್ಣು ಎಲ್ಲ ಉರಿ ಬರುತ್ತೋ
ಸೇಮ್ ಅದೇ ರೀತಿ ಅನಿಸ್ತಾ ಇರುತ್ತೆ. ತುಂಬ ಘಾಟ್ ಅನಿಸ್ತಾ ಇರುತ್ತೆ ಮೊದಲು ತೊಳಿಬೇಕಾದ್ರೆ ಒಂದು 2-3 ಸಲ. ಆಮೇಲೆ ಅದ್ರ ಸ್ಟಾರ್ಚ್ ಅಂಶ ಕಡಿಮೆ ಆಗ್ತಾ ಅದ್ರ ಆ ಘಾಟ್ ಅಂತ ಏನಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಒಂದು 7ರಿಂದ 8 ಸಲ ನೀಟಾಗಿ ತೊಳ್ಕೊಬೇಕಾಗತ್ತೆ. ನಾನು ಈ ಥರ ಸೊಪ್ಪು ಸೋರು ಹಾಕುವಂಥ ಬೋಸಿ ಅಥವಾ ಇನ್ನೇನು ಹೇಳ್ತೀವಿ ಇದನ್ನು ನಾವು ಸೊಪ್ಪು ಸೋರು ಹಾಕೋ ಬೋಸಿ ಅಂತಲೇ ಕರಿತೀವಿ ಇದನ್ನು, ಅಥವಾ ಜಾಲ್ರಿ ಅಂತ ಹೇಳ್ತಾರೆ ಕೆಲವರು. ಗೊತ್ತಿಲ್ಲ ನಿಮ್ಮ ಕಡೆ ನೀವೆಲ್ಲ ಏನು ಹೇಳ್ತೀರಾ ಅಂತ. ಈ ಥರ ಪಾತ್ರೆ ಇಟ್ಕೊಂಡು ತೊಳೆದ್ರೆ ಸ್ವಲ್ಪ ಈಸಿ ಆಗುತ್ತೆ. ಮತ್ತು ಸಣ್ಣದೆಲ್ಲ ಹೊರ್ಟೋಗಲ್ಲ. ನಾವೀಗ ಹಾಗೆ ಕೈಯಲ್ಲಿ ನೀರು ಶೋಧಿಸ್ತೀವಿ ಅಂತಂದಾಗ ಎಷ್ಟೊಂದು ಸಣ್ಣದೆಲ್ಲ ಹೊರ್ಟೋಗ್ಬಿಟ್ಟು ತುಂಬ ವೇಸ್ಟ್ ಆಗಿಬಿಡುತ್ತೆ. ಈ ಥರ ಸೊಪ್ಪು ಸೋರು ಹಾಕೋ ಬೋಸಿಗೆ ಹಾಕ್ಕೊಂಡ್ರೆ ವೇಸ್ಟ್ ಆಗೋಲ್ಲ ಕರಳೆನೂ ಕೂಡ. ಮತ್ತು ತೊಳೆಯೋದಕ್ಕೂ ಕ್ಲೀನ್ ಮಾಡೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಇಸ್ಕೊಂಡು ಒಂದು 7ರಿಂದ 8 ಸಲ ತೊಳಿಬೇಕಾಗತ್ತೆ. ಆವಾಗ ಅದರಲ್ಲಿರುವಂಥ ಕಂಪ್ಲೀಟು ಸ್ಟಾರ್ಚು ಹೋಗುತ್ತೆ. ಆವಾಗ ತಿನ್ನೋದಕ್ಕೂ ಕೂಡ ಅದು ಯೋಗ್ಯ ಅಂತಲೇ ಹೇಳ್ಬೋದು. ಇದು ತೊಳೆದಿರುವಂತಹ ನೀರಾಗಿರ್ಬೋದು, ಯಾವಾಗೆಲ್ಲ ನಾವು ಬಿಡಿಸಿದ್ವಲ್ಲ ಸಿಪ್ಪೆ ಅದನ್ನಾಗಿರ್ಬೋದು, ಅದು ಹಸುಗಳಿಗೂ ಕೂಡ ತಿನ್ನೋದಕ್ಕೆ ಕೊಡೋದಿಲ್ಲ. ಅದು ತುಂಬ ಪವರ್ಫುಲ್ ಥರ ಪಾಯ್ಸನ್ ಥರ ವರ್ಕ್ ಆಗುತ್ತಂತೆ ಹಸುಗಳಿಗೂ ಕೂಡ. ಸೊ ಹಾಗಾಗಿ ನಾವು ಹುಷಾರಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ತಿನ್ನಬೇಕಾಗತ್ತೆ. ತುಂಬ ಸ್ಟಾರ್ಚ್ ಇರುತ್ತೆ, ತುಂಬ ಘಾಟ್, ಆ್ಯಸಿಡ್ ಥರ ಘಾಟ್ ಬರ್ತಾ ಇರುತ್ತೆ 1-2 ಸಲ ನಾವು ಇದನ್ನು ತೊಳೆಯೋದಕ್ಕಿಂತ ಮುಂಚೆ. ನೋಡಿ ಈ ರೀತಿ ಒಂದು 7ರಿಂದ 8 ಸಲ ಕಂಪ್ಲೀಟಾಗಿ ತೊಳೆದುಕೊಂಡು ಅದರಲ್ಲಿರುವಂತಹ ನೀರೆಲ್ಲ ಸೋರೋದಕ್ಕೆ ಇಟ್ಬಿಟ್ಟು ಈಗ ನೆಕ್ಸ್ಟ್ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಬೇಡ. ಕುಕ್ಕರ್ ವಿಜಿಲ್ ಬರೋ ಅಷ್ಟರಲ್ಲಿ ನಾವು ಇದನ್ನೆಲ್ಲ ತೊಳೆದಾಯ್ತಲ್ವ, ಹಾಗೆ ತರಕಾರಿಗಳನ್ನೂ ಕೂಡ ನಾವಿಲ್ಲಿ ಎಲ್ಲ ಕಟ್ ಮಾಡ್ಕೊಂಬಿಡೋಣ. ನಾನಿಲ್ಲಿ ಗೆಡ್ಡೆಕೋಸು, ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾರೆಟು, ಹುರುಳಿಕಾಯಿ, ಪಡವಲಕಾಯಿ, ಮತ್ತು ಹೀರೆಕಾಯಿ, ಕ್ಯಾಬೇಜು, ಟೊಮ್ಯಾಟೊ, ಈರುಳ್ಳಿ ಇದಿಷ್ಟು ತರಕಾರಿಗಳನ್ನ ಉಪಯೋಗಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಸುಮಾರು ಒಂದು 10ರಿಂದ 11 ವೆರೈಟಿ ತರಕಾರಿಗಳನ್ನ ನಾನಿಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ. ತುಂಬ ಸಾಂಬಾರು ಯಾಕಂದರೆ ಇದು ತುಂಬ ಹೀಟ್ ಆಗುತ್ತೆ ಬಾಡಿಗೆ. ಕರಳೆ ಅನ್ನೋದು ತುಂಬ ಅಂದರೆ ತುಂಬ ಹೀಟ್ ಆಗುತ್ತೆ ಬಾಡಿಗೆ. ಸೊ ಹಾಗಾಗಿ ಇದು ಎಲ್ಲ ಕಾಂಬಿನೇಷನಲ್ಲೂ ತಿಂದಾಗ ಎಲ್ಲ ತರಕಾರಿಗಳು ಮತ್ತು ಎಲ್ಲ ಕಾಳುಗಳನ್ನೂ ಸೇರಿಸಿ ಎಲ್ಲ ಸೊಪ್ಪುಗಳನ್ನ ಸೇರಿಸ್ಕೊಂಡು ತಿಂದಾಗ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ನಮ್ಮ ಹಿರಿಯರು ಮಾಡಿರೋವಂಥದ್ದು. ಎಲ್ಲ ಥರ ತರಕಾರಿ ಕಾಳುಗಳನ್ನ ಸೇರಿಸ್ಕೊಂಡು ತಿಂದಾಗ ಬ್ಯಾಲೆನ್ಸ್ ಆಗುತ್ತೆ, ಬಾಡಿಗೆ ತುಂಬ ಹೀಟ್ ಆಗೋಲ್ಲ ಅನ್ನೋದಕ್ಕೋಸ್ಕರ ತಿನ್ನೋದು. ಈ ಕರಳೆನ ಮುಖ್ಯವಾಗಿ ಏನಕ್ಕೆ ತಿನ್ನಬೇಕು, ವರ್ಷಕ್ಕೆ ಒಂದ್ಸರಿನಾದ್ರು ತಿನ್ನಬೇಕು ಅಂತ ಹೇಳ್ತಾರೆ. ನಮ್ಮ ಬಾಡಿಲಿರುವಂತಹ ಟಾಕ್ಸಿನ್ ಎಲ್ಲ ಇದು ಹೊರಗಡೆ ಆಗುತ್ತಂತೆ. ಅಕಸ್ಮಾತ್ ನಮ್ಮ ಊಟದಲ್ಲಿ ಒಂದೊಂದು ಸಲ ಕೂದಲೋಗಿರುತ್ತೆ ಮತ್ತು ಕಲ್ಲೋಗಿರುತ್ತೆ, ಇದನ್ನೆಲ್ಲ ಅದು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ವರ್ಷಕ್ಕೆ ಒಂದ್ಸಲಿನಾದ್ರೂ ಕರಳೆ ತಿನ್ನಬೇಕು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಈಗಾಗಲೇ ಕರಳೆನ ಉಪಯೋಗಿಸ್ಕೊಂಡು ಮೊಸಪ್ಪು ಮಾಡೋದು ಹೇಗೆ ಅಂತಲೂ ಕೂಡ ಹೇಳಿದೆ. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಮೊಸಪ್ಪು ಕೂಡ. ನನಗಂತೂ ತುಂಬ ಇಷ್ಟ. ಕರಳೆ ಸ್ವಲ್ಪ ಜಾಸ್ತಿ ಇದೆ ಅಂದಾಗ ನಾನು ಸ್ವಲ್ಪ ತೆಗೆದಿಟ್ಕೊಳ್ತೀನಿ ಫ್ರಿಜ್ಗೆ. ಮೊಸಪ್ಪು ಮಾಡೋ ದಿವಸ ನಾನು ಮೊಸಪ್ಪು ಹಾಕ್ಕೊಂಡು ತಿನ್ನೋದಕ್ಕೂ ಕೂಡ ನಂಗೆ ತುಂಬ ಇಷ್ಟ ಕರಳೆ. ಸೊ ಹಾಗಾಗಿ ಕರಳೆನ ಈ ಸಲವೇ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಹೋದ ವರ್ಷ ಎಲ್ಲ ತುಂಬ ಜಾಸ್ತಿ ತಿಂದಿದ್ವಿ. ಈ ವರ್ಷ ಸ್ವಲ್ಪ ಕಡಿಮೆ ಪ್ರಮಾಣ, ಸ್ವಲ್ಪ ಯಾಕಂದರೆ ಮಳೆ ಜಾಸ್ತಿ ಇಲ್ವಲ್ಲ. ಮಳೆ ಇಲ್ಲ ಅಂದರೆ ಇದು ಬರೋದಿಲ್ಲ ಜಾಸ್ತಿ. ಮಳೆ ಇದ್ದರೆ ಈ ಟೈಮಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಕರಳೆ. ಸೊ ಮಳೆ ಇಲ್ದಿರೋ ಕಾರಣ ನಮಗೂ ಸ್ವಲ್ಪ ಈ ಸಲ ಕಡಿಮೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ ನಾನು ಒಂದಷ್ಟು ತರಕಾರಿಗಳನ್ನೆಲ್ಲ ಹಚ್ಕೊಂಡಿದ್ದಾಯ್ತು. ಪಡವಲಕಾಯಿನೂ ಕೂಡ ಹಚ್ಕೊಬೇಕು. ಅದ್ರ ಮೇಲ್ಗಡೆ ಇರುವಂತಹ ಈ ವೈಟ್ ಕಲರ್ ಲೇಯರ್ ಏನಿದೆ ಅದನ್ನೆಲ್ಲನೂ ಕೂಡ ನಾನು ನೋಡಿ ಈ ಥರ ಚಾಕುವಿಂದ ತೆಕ್ಕೊಂಡ್ಬಿಡ್ತಾ ಇದ್ದೀನಿ. ಇದು ಏನಕ್ಕೆ ತೆಗಿತಾರೆ ಅಂತ ಖಂಡಿತ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಯಾವಾಗಲೂ ತೆಗೆದ್ಬಿಟ್ಟೆ ಹಾಕೋದು. ತೆಗಿಯೋದು ಸರಿನಾ ತಪ್ಪಾ ಅಂತಲೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರಿಗೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಈ ವೆಜಿಟೇಬಲ್ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ, ಪಡವಲಕಾಯಿ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ. ಬಟ್ ಈ ಕಡಲೆ ಸಾಂಬಾರು ಮಾಡಿದಾಗ ಹಾಕಬೇಕು ಅಂತ ಹೇಳ್ತಾರೆ. ಯಾಕಂದರೆ ಇದು ತುಂಬ ಶೀತ, ಕೋಲ್ಡ್ ಆಗುತ್ತೆ ಇದು. ಈ ಕರಳೆ ಬಂದು ತುಂಬ ಹೀಟ್ ಆಗಿರೋದ್ರಿಂದ ಈ ಥರ ತರಕಾರಿಗಳನ್ನ ಉಪಯೋಗಿಸಿದಾಗ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ಇದನ್ನು ಉಪಯೋಗಿಸೋವಂಥದ್ದು. ನಾನು ತುಂಬ ರೇರ್ ಈ ತರಕಾರಿನ ಉಪಯೋಗಿಸೋದು, ಅದು ಪಡವಲಕಾಯಿನ ಉಪಯೋಗಿಸೋದು ತುಂಬ ರೇರು. ಊರಿಂದ ಏನಾದರೂ ಬೆಳೆದು ಕೊಟ್ಟು ಕಳಿಸಿದ್ದಾರೆ ಅಂದಾಗ ಉಪ್ಸಾರಂತೂ ಮಾಡ್ಕೊತೀನಿ ಅಷ್ಟೇ. ಈಗ ತರಕಾರಿಗಳನ್ನೆಲ್ಲ ಹಚ್ಚಿಟ್ಕೊಂಡೆ. ಅಷ್ಟರಲ್ಲಿ ಕುಕ್ಕರ್ ವಿಷಿಲ್ನ ಬಂತು, ಒಂದು 3 ವಿಷಿಲ್ ಬಂದು ಪ್ರೆಷರ್ ಕೂಡ ಕಂಪ್ಲೀಟಾಗಿ ಹೋಗಿತ್ತು. ಇವಾಗ ತೆಗೆದು ನೋಡಿದೆ ಕಾಳುಗಳೆಲ್ಲ ನೀಟಾಗಿ ಬೆಂದಿತ್ತು. ಒಂದು ಅವರೇಜಲ್ಲಿ ಎಷ್ಟು ಬೇಯಬೇಕಿತ್ತು ಅಷ್ಟು ಬೆಂದಿತ್ತು. ಇನ್ನೂ ಒಂದು 2 ರೌಂಡ್ ಬೇಯಬೇಕಿತ್ತು ಅಂತಲೂ ಅನ್ನಿಸ್ತು. ಬಟ್ ಏನಂತಂದರೆ ಇವಾಗ ನಾನು ಮತ್ತೆ ಕರಳೆ ಹಾಕಿ ಇನ್ನೊಂದು 2 ವಿಷಿಲ್ನ ಕೂಗಿಸ್ತೀನಿ. ಸೊ ಹಾಗಾಗಿ ಆವಾಗ ಬೇಯುತ್ತೆ ಅಂತ ಹೇಳಿ ಕರೆಕ್ಟಾಗಿ ಇವಾಗಿನ ಹಂತಕ್ಕೆ ಇದು ಕರೆಕ್ಟಾಗಿ ಬೆಂದಿದೆ. ಇನ್ನು ಸ್ವಲ್ಪ ಬೇಯಬೇಕು. ಇವಾಗ ಕರಳೆನ ಹಾಕಿ ನಾವು ಬೇಯಿಸ್ಕೊಬೋದು. ಇದ್ರ ಜೊತೆಗೆ ನಾನಿವಾಗ ಸ್ವಲ್ಪ ತೊಗರಿ ಬೇಳೆನೂ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ.
1 ಕಪ್ಪಷ್ಟು ತೊಗರಿಬೇಳೆನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಈಗಾಗಲೇ ತೊಳೆದಿಟ್ಟಿರುವಂತಹ ಕಡಲೆ ಏನಿದೆ ಅದನ್ನು ಕೂಡ ನಾನಿವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ಒಂದು 2 ವಿಜಿಲ್ನ ತೊಗೋಬೇಕಾಗತ್ತೆ. ಆವಾಗ ಈ ಕಡಲೆನೂ ಕೂಡ ಅದರಲ್ಲಿರುವಂತಹ ರಾ ಸ್ಮೆಲ್ಲೆಲ್ಲ ಕೂಡ ಕಂಪ್ಲೀಟಾಗಿ ಹೋಗುತ್ತೆ. ಹಾಗಾಗಿ ಬೇಳೆನೂ ಕೂಡ ಸ್ವಲ್ಪ ಬೆಂದೋಗ್ಬಿಡುತ್ತೆ ಚೆನ್ನಾಗಿ. ಒಂದು 2 ವಿಜಿಲ್ ನಾನಿವಾಗ ಈ ಕಡಲೆನ ಹಾಕ್ಬಿಟ್ಟು ಕೂಗಿಸ್ಕೊಂಡ್ಬಿಡ್ತೀನಿ. ಕೂಗಿಸ್ಕೊಂಡು ನಂತರ ಮಿಕ್ಕಿದ ಬೇರೆ ಕೆಲಸಗಳೇನಿದೆ, ಕಡಲೆ ಸಾಂಬಾರು ಮಾಡ್ಬೇಕಾದ್ರೆ ತುಂಬ ಕೆಲಸ, ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ರೆ, ಟೈಮ್ ಅಂತೂ ಜಾಸ್ತಿ ಹಿಡಿಯುತ್ತೆ. ಯಾಕಂದರೆ ಒಂದೊಂದೇ ತರಕಾರಿಗಳೆಲ್ಲ ಜಾಸ್ತಿ, ಸೊಪ್ಪೆಲ್ಲ ಜಾಸ್ತಿ, ಅದನ್ನೆಲ್ಲ ಕೂಗಿಸಿ ಮಾಡಿ ಅನ್ನೋ ಅಷ್ಟರಲ್ಲಿ ಟೈಮ್ ಅಂತೂ ಹಿಡಿಯುತ್ತೆ. ಬಟ್ ಆ ಕೆಲಸನ ಆದಷ್ಟು ಈಸಿ ಮಾಡ್ಕೊಬೇಕಾಗತ್ತೆ. ನೋಡಿ, ಇವಾಗ ಕುಕ್ಕರ್ನಲ್ಲಿ ಕೂಗೋದಕ್ಕೆ ಇಟ್ಟಿದ್ದೀನಿ ಪಕ್ಕದ ಒಲೆಯಲ್ಲಿ. ಇವಾಗ ಬಿಸಿನೀರನ್ನ ಇಟ್ಟಿದ್ದೆ ಸ್ಟವ್ ಮೇಲೆ. ಈಗ ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ತರಕಾರಿಗಳೇನಿದೆ ಅದನ್ನೆಲ್ಲ ಇವಾಗ ಹಾಕ್ತಾಯಿದ್ದೀನಿ. ನಾನು ಕುಕ್ಕರ್ಗೆ ಹಾಕ್ಬೋದಿತ್ತು ತರಕಾರಿಗಳನ್ನ, ಬಟ್ ಏನಾಗ್ಬಿಡುತ್ತೆ, ತುಂಬ ಬೆಂದೋಗ್ಬಿಡುತ್ತೆ. ಅದು ಒಂಥರ ಗೊಜ್ಜು ಥರ ಚೆನ್ನಾಗಾಗೋದಿಲ್ಲ. ಸ್ವಲ್ಪ ತರಕಾರಿ ಹದವಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ನೀರಲ್ಲಿ ಹಾಕಿ ಬೇಯೋಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ಬದನೆಕಾಯಿ, ಆಲೂಗಡ್ಡೆ ಮತ್ತು ಗೆಡ್ಡೆಕೋಸು ಇದಿಷ್ಟು ಮಾತ್ರ ಹಾಕ್ಕೊಂಡು ಬೇಯೋದಕ್ಕೆ ಇಟ್ಟಿದ್ದೀನಿ. ಇನ್ನು ಮಿಕ್ಕಿದ ತರಕಾರಿಗಳನ್ನ ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿ ಇದಿಷ್ಟು ತರಕಾರಿ, ಇದು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಸ್ವಲ್ಪ ಬೇಯಲಿ ಅಂತಕ್ಕೋಸ್ಕರ ಒಂದು ಅರ್ಧ ಬೇಯಲಿ. ನಂತರ ಇದಕ್ಕೆ ನಾನು ಬೇರೆ ತರಕಾರಿಗಳು ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸೋಣ ಅಂಥೇಳಿ ಗಟ್ಟಿ ತರಕಾರಿಗಳನ್ನ ಹಾಕಿ ಬೇಯೋದಕ್ಕೆ ಇಟ್ಟಿದೆ. ಇವಾಗ ಇದೊಂದು ಅರ್ಧ ಬೆಂದಿದೆ. ಈ ಟೈಮಲ್ಲಿ ನಾನು ಕ್ಯಾಬೇಜು ಮತ್ತು ಹಾಗೆ ಪಡವಲಕಾಯಿ ಮತ್ತು ಹೀರೆಕಾಯಿ ಇದಿಷ್ಟು ಹಚ್ಕೊಂಡಿದ್ದನ್ನು ಸಪ್ರೇಟ್ ಇಟ್ಕೊಂಡಿದ್ದೆ. ಇದನ್ನು ಕೂಡ ತೊಳೆದ್ಬಿಟ್ಟು ನಾನು ಇವಾಗ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ತರಕಾರಿ ಬೇಗ ಬೆಂದೋಗ್ಬಿಡುತ್ತೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ, ಸ್ವಲ್ಪ ಅದು ಅರ್ಧ ಬೆಂದ ಮೇಲೆ ಸೇರಿಸ್ಕೊಳ್ಳೋಣ ಅಂತೇಳಿ ಇವಾಗ ನಾನು ಇದನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಗೆ ಬೇಯೋದಕ್ಕೆ ಬಿಟ್ಬಿಡೋಣ. ಇದೊಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದ್ದಿದ ನಂತರ ಇದಕ್ಕೆ ಸಾಂಬಾರು ಪುಡಿನ ನಾವು ಸೇರಿಸ್ಕೊಬೇಕಾಗತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಿದೆ. ನಾನು ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಸಾಂಬಾರು ಪುಡಿನ ಸೇರಿಸ್ಕೊಬೇಕು. ನಾವು ರೆಗ್ಯುಲರಾಗಿ ಏನು ಬೇಳೆ ಸಾಂಬಾರಿಗೆಲ್ಲ ಸೇರಿಸ್ತೀವೋ ಪುಡಿ, ಅದೇ ಪುಡಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲೊಂದು 6 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ನಾನು ರೆಗ್ಯುಲರಾಗಿ ನಮ್ಮನೆ ಸಾಂಬಾರು ಮಾಡ್ಬೇಕಾದ್ರೆ ಇದಕ್ಕೆ 2 ಸ್ಪೂನ್ ಹಾಕ್ಕೊತಿದ್ದೆ. ಈಗ ಇಲ್ಲಿ ಸಾಂಬಾರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ ಒಂದು 6 ಸ್ಪೂನಷ್ಟು ಸಾಂಬಾರು ಪುಡಿನ ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಬೇಯೋದಕ್ಕೆ ಬಿಡಬೇಕಾಗತ್ತೆ. ಈಗ ಸಾಂಬಾರು ಅಂಶ ಇದು ಈ ಸಾಂಬಾರಲ್ಲಿರುವಂಥ ಖಾರ ಎಲ್ಲ ಏನಿದೆ ಇದು ತರಕಾರಿನೂ ಕೂಡ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಈಗ ಇದನ್ನು ಹಾಗೆ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಬಿಡೋಣ. ಇದು ಬೇಯೋದಕ್ಕೆ ಬಿಟ್ಟು ನಂತರ ಇದಕ್ಕೆ ಒಂದು ಸ್ವಲ್ಪ ಮಸಾಲೆನ ರುಬ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈಗ ಮಸಾಲೆನ ರುಬ್ಕೊಳ್ಳೋಣ. ನಾನಿಲ್ಲಿ ಒಂದು ಜಾರ್ಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಗಡ್ಡೆಯಷ್ಟು ಈರುಳ್ಳಿನೂ ಕೂಡ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸುಮಾರು 1 kgಯಷ್ಟು ಟೊಮೆಟೊನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾವು ಇದಕ್ಕೆ ಹುಣಸೆಹಣ್ಣನ್ನು ಯೂಸ್ ಮಾಡಬಾರ್ದು. ಕಡಲೆಗೆ ಯಾವುದೇ ಕಾರಣಕ್ಕೂ ಹುಣಸೆಹಣ್ಣ ಯೂಸ್ ಮಾಡಬಾರ್ದು. ಆ ಹುಳಿ ಅಂಶನ ಬೇಕಲ್ವ ಸಾಂಬಾರಿಗೆ. ಸೊ ಹಾಗಾಗಿ ಸುಮಾರು ಒಂದು 3/4 kgಯಷ್ಟಾದ್ರೂ ನಾನಿಲ್ಲಿ ಟೊಮೆಟೊನ ಉಪಯೋಗಿಸಿದ್ದೀನಿ ಅಂತ ಹೇಳ್ಬೋದು. ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸಿ ಅದನ್ನು ರುಬ್ಕೊಬೇಕು. ಅದನ್ನು ರುಬ್ಬಿದ್ದು ನಂತರ ನಾನಿವಾಗ ಇಲ್ಲಿ ಏನು ಸಾಂಬಾರು ಪುಡಿ ಎಲ್ಲ ಜೊತೆ ತರಕಾರಿ ಎಲ್ಲ ಬೇಯ್ತಿತ್ತಲ್ಲ, ಅದಕ್ಕೆ ಕಾಳು ಮತ್ತು ಕಡಲೆ ಎಲ್ಲ ಏನು ಬೇಯಿಸ್ಕೊಂಡಿದ್ವಿ ಅದು ಫ್ರೆಶರ್ ಇಳಿದಿತ್ತು. ಅದನ್ನು ಕೂಡ ನಾನಿವಾಗ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಹೊಂದ್ಕೊಬೇಕು. ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಇದು ಪ್ಲೇಟ್ ಮುಚ್ಚಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡಿದ್ದ ನಂತರ ನಾವು ಈಗಾಗಲೇ ರೆಡಿ ಮಾಡ್ಕೊಂಡಿದ್ವಂತಲ್ಲ ಮಸಾಲೆ, ಅದನ್ನು ನಾವೀಗ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಇದಕ್ಕೆ ಸೇರಿಸ್ಕೊಂಡು ಈ ಜಾರಲ್ಲಿ ಒಂದಷ್ಟು ಮಸಾಲೆ ಎಲ್ಲ ಅಂಟ್ಕೊಂಡಿರುತ್ತೆ. ಸೊ ಹಾಗಾಗಿ ಅದಕ್ಕೂ ಸ್ವಲ್ಪ ನೀರನ್ನ ಸೇರಿಸಿ ಅದನ್ನೆಲ್ಲ ಜಾರ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದು ನೀರನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಈ ಟೈಮಲ್ಲಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ನೀವಿಲ್ಲಿ ಸೇರಿಸ್ಕೊಬೋದು. ಇಲ್ಲಿ ನೋಡಿ, ನಾನು ಕ್ಯಾಬೇಜ್ ಎಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ನೀರು ಅಂಶ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಬೋದು.
ಹಾಗೆ ಈ ಟೈಮಲ್ಲಿ ಉಪ್ಪನ್ನು ಕೂಡ ನಾನು ಇವಾಗಲೇ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ನೀವು ಈ ಮೆಥಡಲ್ಲಿ ಮಾಡೋದ್ರಿಂದ ಕಡಲೆ ಸಾಂಬಾರು ತುಂಬ ಹದವಾಗಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅನ್ನಕ್ಕಾಗಿರ್ಬೋದು, ಇದು ಅನ್ನಕ್ಕೆ, ಮುದ್ದೆಗಾಗಿರ್ಬೋದು ಅಥವಾ ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ಮಾಡಿದ್ರೆ 2 ಡೇಸ್ ಕಂಟಿನ್ಯೂಸ್ ಆಗಿ ನಮ್ಮ ಮನೇಲಿ ನಾವು ಇದನ್ನು ತಿಂತೀವಿ. ನಮ್ಮ ಮಕ್ಳುಗಳಿಗಂದರೆ ತುಂಬ ಇಷ್ಟ ಆಗೋದಿಲ್ಲ, ಯಾಕಂದರೆ ತುಂಬ ಜಾಸ್ತಿ ತರಕಾರಿ ಎಲ್ಲ ಇರೋದ್ರಿಂದ ಮಕ್ಳುಗಳ್ಗೆ ಅಷ್ಟು ಇಷ್ಟಪಡೋದಿಲ್ಲ ಅವರು. ಬಟ್ ನಾನು ಬಿಡೋದಿಲ್ಲ, ತಿನ್ನಿಸ್ತೀನಿ. ನನ್ನ ಹಸ್ಬೆಂಡ್ಗಾಗಿರ್ಬೋದು, ನನಗಾಗಿರ್ಬೋದು, ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇವಾಗ ಉಪ್ಪು ಹಾಕಿ ಇವಾಗ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ನಂತರ ಇಲ್ಲಿ ಸೊಪ್ಪಿದೆಯಲ್ಲ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಇವಾಗೆಲ್ಲ ಇಟ್ಕೊಂಡು ಇದನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಇಟ್ಕೊಂಡಿದ್ದೆ. ಇದಕ್ಕೆ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ತೊಳೆದು ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಹಾಕಿ ನೆನೆಸಿಟ್ಟಿದೆ. ಇವಾಗ ಅದನ್ನೆಲ್ಲ ತೆಗೆದು ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ದಂಟಿನ ಸೊಪ್ಪು, ಹಾಗೆ ಸ್ವಲ್ಪ ಒಂದು 4ರಿಂದ 5 ಥರ ಇರುವಂತಹ ಬೆರ್ಸೊಪ್ಪು ಇದಿಷ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸುಮಾರು ಒಂದು 7-8 ಥರ ಇದೆ ಅನಿಸುತ್ತೆ ಸೊಪ್ಪು ಇದರಲ್ಲಿ. ಇದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸಣ್ಣದಾಗಿ ಹಚ್ಕೊಂಡ್ಬಿಡೋಣ. ಇದನ್ನು ಹಚ್ಕೊಂಡು ನಂತರ ಇನ್ನೇನು ಸಾಂಬಾರು ಇನ್ನೊಂದು 10 ನಿಮಿಷ ಸಾಂಬಾರನ್ನ ಇಳಿಸ್ತೀವಿ ಕೆಳಗಡೆ ಅಂತಂದಾಗ ನಾವು ಸೊಪ್ಪನ್ನ ಸೇರಿಸ್ಕೊಬೋದು. ಯಾಕಂದರೆ ಸೊಪ್ಪು ಬೇಯೋದಕ್ಕೆ ತುಂಬ ಟೈಮ್ ಏನು ಹಿಡಿಯೋದಿಲ್ಲ, ಸ್ವಲ್ಪ ಟೈಮಲ್ಲೇ ಬೆಂದೋಗ್ಬಿಡುತ್ತೆ. ಅದ್ರ ಸಾಂಬಾರು ಬಿಸಿಗೇ ಬೆಂದೋಗ್ಬಿಡುತ್ತೆ ಅದು. ಸೊ ಹಾಗಾಗಿ ಇದನ್ನು ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಸೊಪ್ಪನ್ನೆಲ್ಲ ಸಣ್ಣದಾಗಿ ಹಚ್ಕೋಬೇಕಾಗತ್ತೆ. ಇದನ್ನೆಲ್ಲ ಹಚ್ಕೊಂಡಿದ್ದ ನಂತರ ಇದನ್ನೊಂದು ಕಡೆ ಇಟ್ಟು ಸಾಂಬಾರು ಬೆಂದಿದೆಯಾ ಚೆಕ್ ಮಾಡಿಕೊಂಡು ನಾವು ನಂತರ ಇದನ್ನು ಸೇರಿಸ್ಕೋಬೇಕಾಗತ್ತೆ. ನಂತರ ಹಾಗೆ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ ಕಡಲೆ ಸಾರಿಗೆ ಉಪಯೋಗಿಸುವಂಥದ್ದು ನಾನು ನಿಮಗೆ ಹೇಳಲೇ ಇಲ್ಲ. ಅದೇನಂತಂದರೆ ಕೊನೆಯಲ್ಲಿ ಹೇಳ್ತೀನಿ, ಹಾಗೆ ವಿಡಿಯೋ ನೋಡ್ತಾ ಇರಿ. ಈಗ ಇಲ್ಲಿ ಹಾಗೆ ಪಕ್ಕದಲ್ಲೇ ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವು ಇದಿಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿ ಬೆಂದಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವಾಗ ಇದಕ್ಕೆ ನಾನು ಸೊಪ್ಪೇನಿದೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 2 ನಿಮಿಷ ಬೇಯೋದಕ್ಕೆ ಬಿಡಬೇಕಾಗತ್ತೆ. ಮತ್ತು ಇದನ್ನು ನೀಟಾಗಿ ತಳ ಹಿಡಿತಾ ಇರುತ್ತೆ, ಅವಾಗವಾಗ ನೋಡ್ಕೊಂಡು ನೀವು ತಿರುಗಿಸ್ಕೊಂಡು ನೀಟಾಗಿ ಸಾಂಬಾರನ್ನ ನೋಡ್ಕೊತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಜಾಸ್ತಿ ತರಕಾರಿ, ಕಾಳುಗಳು ಎಲ್ಲ ಇರೋದ್ರಿಂದ ಗಟ್ಟಿ ಇರುತ್ತೆ ಸಾಂಬಾರು, ಬೇಗ ತಳನೂ ಕೂಡ ಹಿಡಿದು ಬಿಡುತ್ತೆ. ನೋಡಿ, ಇವಾಗ ಸೊಪ್ಪೆಲ್ಲ ಹಾಕಿದ್ದಾಯಿತು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬೆಂದಿದ ನಂತರ ನಾವು ಮಾಡಿಟ್ಕೊಂಡಿರುವಂತಹ ಒಗ್ಗರಣೆ ಏನಿದೆ ಅದನ್ನು ಸೇರಿಸ್ಕೋಬೇಕಾಗತ್ತೆ. ನನಗಿಲ್ಲಿ ಸಾಂಬಾರು ಸ್ವಲ್ಪ ಜಾಸ್ತಿ ಗಟ್ಟಿ ಅನ್ನಿಸ್ತು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಕುದಿ ಬರೋವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಸಾಂಬಾರು ನೋಡ್ತಾ ಇದ್ರೇ ಸಾಕು ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ನನಗೆ, ಅಷ್ಟು ಚೆನ್ನಾಗಾಗಿತ್ತು ಸಾಂಬಾರು. ನೋಡಿ, ಇವಾಗ ಈ ಥರ ಆಗಿದ ನಂತರ ಒಂದು 2 ನಿಮಿಷ ಬಿಟ್ಟು ಇನ್ನೇನು ಇಳಿಸ್ಕೊತೀನಲ್ವ. ಸೊ ಹಾಗಾಗಿ ಮಾಡಿದಂತಹ ಒಗ್ಗರಣೆ ಏನಿದೆ, ಈರುಳ್ಳಿ, ಎಣ್ಣೆ, ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು ಇದಿಷ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ಈಗ ಬಾಣಲಿಗೆ ಸ್ವಲ್ಪ ಸಾಂಬಾರನ್ನು ಕೂಡ ಹಾಕಿ ಮಿಕ್ಸ್ ಮಾಡಾಕ್ತಿದ್ದೀನಿ. ಯಾಕಂದರೆ ಎಣ್ಣೆ ಅಂಶ ಎಲ್ಲ ಒಗ್ಗರಣೆದೆಲ್ಲ ಇರುತ್ತಲ್ವ ಬಾಣಲಿಲಿ. ಸೊ ಹಾಗಾಗಿ ಅದನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇವಾಗ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ನಾವು ಇದಕ್ಕೆ ಸೇರಿಸಲೇಬೇಕು. ಅದನ್ನು ಸೇರಿಸಿದ್ರೇ ತುಂಬ ಟೇಸ್ಟಿಯಾಗೋದು. ಅದೇನಂತಂದರೆ ಹಾಲು. ಕಂಪಲ್ಸರಿಯಾಗಿ ನಾವು ಇನ್ನೇನು ಸಾಂಬಾರನ್ನ ಇಳಿಸ್ತೀವಿ ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಹಾಲನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಾಗುತ್ತೆ ಹಾಲನ್ನ ಹಾಕೋದ್ರಿಂದ. ಒಂದು ಏನಂತಾರೆ, ಇಷ್ಟೊಂದೆಲ್ಲ ತರಕಾರಿ ಒಂಥರ ಒಂದು ಫ್ಲೇವರ್ ಬರುತ್ತೆ, ಅದೊಂಥರ ಇಷ್ಟ ಆಗೋಲ್ಲ ಕೆಲವ್ರಿಗೆ. ಆ ಫ್ಲೇವರೆಲ್ಲ ಹೋಗಬೇಕು ಅಂತಂದರೆ ನಾವು ಹಾಲನ್ನ ಸೇರಿಸ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಾಗುತ್ತೆ ಹಾಲು. ಮತ್ತು ಒಂದು ಬ್ಯಾಲೆನ್ಸ್ ಮಾಡುತ್ತೆ ಎಲ್ಲನೂ ಅದು ಹಾಲು. ಉಪ್ಪಾಗಿರ್ಬೋದು, ಖಾರ ಆಗಿರ್ಬೋದು, ಹುಳಿ ಆಗಿರ್ಬೋದು, ಎಲ್ಲನೂ ಕೂಡ ಅದೊಂದು ಬ್ಯಾಲೆನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈಗ ನನಗೆ ರುಚಿಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಸೊ ಹಾಗಾಗಿ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದೀತಿದೆ. ಇವಾಗ ಸ್ಟವ್ನ ಆಫ್ ಮಾಡಬೇಕು. ಇವಾಗ ಲಾಸ್ಟಲ್ಲಿ ಹಾಲನ್ನ ಹಾಕ್ಕೊಂಡಿದ್ದೀನಿ. ಒಂದು 1/4 ಲೀಟ್ರಷ್ಟು ಹಾಲನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಸೂಪರಾಗಿರುವಂಥ ಕಡಲೆ ಸಾಂಬಾರು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಲೇಬೇಕು. ಮಾಡಿಬಿಟ್ಟು ನನಗೆ ಹೇಗೆ ಬಂತು ಅಂತ ಹೇಳಿ. ಇನ್ನೂ ಸ್ವಲ್ಪ ದಿವಸ ಕಡಲೆ ಸಿಗುತ್ತೆ. ಈ ಸಾಂಬಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ತಿಳಿಸಿ. ಈ ರೀತಿ ಸಾಂಬಾರು ಕೂಡ ರೆಡಿ ಆಯಿತು. ಮಧ್ಯಾಹ್ನನೇ ನಾನು ಅಮ್ಮನ ಮನೆಗೆ ಮತ್ತು ನಮ್ಮ ಅಣ್ಣನ ಮನೆಗೆ ಎಲ್ಲರಿಗೂ ಕೂಡ ಸಾಂಬಾರನ್ನು ಕೂಡ ಕಳಿಸ್ಕೊಟ್ಟೆ. ತುಂಬ ಚೆನ್ನಾಗಿತ್ತು ಅಂತ ಅವ್ರ ಕಡೆಯಿಂದನೂ ಕೂಡ ಬಂತು. ನಂತರ ನಾನು ಕಡಲೆ ಸಾಂಬಾರು ಮಾಡ್ತಾನೆ ಮಿಡಲಲ್ಲಿ ಈ ಫ್ಲವರ್ನ, ಉರುಳಿಗೆ ಈ ಫ್ಲವರ್ ಕೂಡ ಡೆಕೋರೇಷನ್ ಮಾಡಿಕೊಂಡಿದ್ದೆ.
ಮೊದಲೇ ಮಾಡಿದಂಥದ್ದೆಲ್ಲ ಹಾಳಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ತೆಗೆದು ಬೇರೆನೂ ಕೂಡ ಡೆಕೋರೇಟ್ ಮಾಡಿಕೊಂಡೆ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮ್ಗೆ ಏನಾದ್ರು ಇಷ್ಟ ಆಗಿರೋ ಗೊತ್ತಲ್ಲ ಏನು ಮಾಡಬೇಕು ಅಂತ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ಹೋಗಿ ಬರಲಾ.